ಹಲೋ ಮೂವಿ ಲವರ್ಸ್, ಹಲವಾರು ಮೂವೀಸ್ಗಳು ಥಿಯೇಟ್ರಲ್ಲಿ ರಿಲೀಸ್ ಆಗುತ್ತೆ. ಅದಕ್ಕೆ ಸಿಕ್ಕಬೇಕಾದ ರೆಸ್ಪಾನ್ಸಿಬಿಲಿಟಿ ಹಾಗೆ ರೆಸ್ಪಾನ್ಸು ಯಾರು ಸಿಕ್ಕಿರಲ್ಲ. ಅದರಿಂದ ಮೂವಿ ಮೇಕರ್ಸ್ಗಳು ಓ ಟಿ ಟಿಗೆ ಈ ಮೂವಿನ ಸೆಲ್ ಮಾಡಿರ್ತಾರೆ. ಓ ಟಿ ಟಿಯಲ್ಲಿ ನೋಡಿದಾಗ ಮೂವೀಸ್ನ ಈ ಮೂವಿನ ಥಿಯೇಟ್ರಲ್ಲಿ ಮಿಸ್ ಮಾಡಿದ್ವಲ್ಲ ಅನಿಸೋದು ನನಗಂತೂ ಹಲವಾರು ಮೂವೀಸ್ಗಳು ನೋಡಾದ್ಮೇಲೆ ಅನಿಸಿದೆ ಅಂತ ಅನ್ಬೋದು. ಅದೇ ಒಂದು ಮೂವಿ ಈ ಟೈಮ್ ಲೈನಿಗೆ ಬಂದಿದೆ. ಹಾಗೆ ಈ ಮೂವಿಯಲ್ಲಿ ಆದಷ್ಟು ರಿಯಲಿಸ್ಟಿಕ್ ಆಗಿ ಹಲವಾರು ವಿಚಾರಗಳಿದೆ. ಹಾಗೆ ಈ ಕಾನ್ಸೆಪ್ಟ್ನ ತಗೊಂಡಿರೋದು ಈ ಟೈಮ್ ಬೀಯಿಂಗ್ಗೆ ಬೇಕಾಗಿರೋ ವಿಚಾರಗಳನ್ನು ತಗೊಂಡಿದ್ದಾರೆ ಅಂತ ಅನ್ಬೋದು. ಅದನ್ನು ಪ್ರೆಸೆಂಟೇಷನ್ನು ಬ್ರಿಲಿಯಂಟ್ ಆಗಿ ಮಾಡಿದ್ದಾರೆ ಅಂತ ಅನ್ಬೋದು. ಹಾಗೆ ನಾನು ಯಾವ ಮೂವಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ರೂಪಾಂತರ. ಹಾಗೆ ಮೂವಿ ರಿವ್ಯೂಗೆ ಹೋಗೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಇಲ್ಲ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ನನ್ನನ್ನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಫಾಲೋ ಮಾಡ್ಬೋದು. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಮೂವಿಯ ಡ್ಯೂರೇಷನ್ ವಿಚಾರಕ್ಕೆ ಬಂದರೆ 2 hours 4 minutes ಇದೆ ಅಂತ ಅನ್ಬೋದು. ಹಾಗೆ ಈ ಮೂವಿಯ ಒನ್ಲೈನರ್ ಸ್ಟೋರಿ ವಿಚಾರಕ್ಕೆ ಬಂದರೆ ಒಂದು ಡಿಸ್ಟೋಪಿಯನ್ ಲೋಕ, ಅಲ್ಲಿ ನೀರಿಗೆ ಹಾಕಾರ ಅಂತ ಅನ್ಬೋದು. ಅಲ್ಲಿ ಕೆಲವೊಂದು ಗ್ಯಾಂಗ್ಸ್ಗಳು ಕೆಲವೊಬ್ಬರು ಜನಗಳನ್ನು ಸಾಯಿಸ್ಕೊಂಡು ಬರ್ತಾ ಇರ್ತಾರೆ. ಆದರೆ ಈ ಗ್ಯಾಂಗಿಗೆ ಒಂದು ವಯಸ್ಸಾದ ತಾತ ಸಿಗಾಕೊಂತಾರೆ ಅಂತ ಅನ್ಬೋದು. ಆ ತಾತ ಸ್ಟೋರಿ ಟೆಲ್ಲಿಂಗಲ್ಲಿ ಲೆಜೆಂಡ್ ಅಂತ ಅನ್ಬೋದು. ಆದರೆ ಈ ಗ್ಯಾಂಗು ಒಂದು ಕೋರಿಕೆ ಇಡ್ತಾರೆ, ನೀವು ಒಂದು ಒಳ್ಳೆ ಕತೆ ಹೇಳಿದ್ರೆ ನಾನು ನಿಮ್ಮನ್ನು ಜೀವಂತವಾಗಿ ಬಿಡ್ತೀನಿ ಅಂತ. ಈ ತಾತ ಒಂದು ಕತೆನ ಹೇಳಿ ಆ ಗ್ಯಾಂಗಿಗೆ ಒಪ್ಪಿಸ್ತಾರ, ಇಲ್ಲ ಜೀವಂತವಾಗಿ ಆಚೆ ಬರ್ತಾರ, ಇಲ್ಲ ನಮಗೆ ಹೇಳಕೊಳ್ತಿರೋ ವಿಚಾರ ಏನು ಅನ್ನೋದನ್ನೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಮೂವಿನ ಹೋಗಿ ನೋಡಬೇಕು. ಹಾಗೆ ಮೂವಿಯ ವಿಚಾರಕ್ಕೆ ಬಂದರೆ ಇಲ್ಲಿ ಹಲವಾರು ಕತೆಗಳಿದೆ. ಆ ಕತೆಗಳೆಲ್ಲ ರಿಯಲ್ ಲೈಫಿಗೆ ಕನೆಕ್ಟ್ ಆಗೋ ರೀತಿಯೇ ಇದೆ ಅಂತ ಅನ್ಬೋದು. ಹಾಗೆ ಪಾತ್ರಗಳನ್ನು ಹಾಗೆ ಬರ್ಕೊಂಡಿದ್ದಾರೆ. ಆದಷ್ಟು ನ್ಯಾಚುರಲ್ ಆಗಿ ಎಲ್ಲ ಪಾತ್ರಗಳು ನಿರ್ವಹಿಸ್ತಾ ಇದೆ ಅಂತ ಅನ್ಬೋದು. ಹಾಗೆ ಪಾತ್ರಗಳಿಗೆ ಅವ್ರದ್ದೇ ಆದ ಒಂದು ಇಂಟೆನ್ಷನ್ ಇದೆ. ಆ ಇಂಟೆನ್ಷನ್ನ ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಮಾಡ್ಕೊಂಡಿರೋ ವಿಧಾನ ಸಖತ್ ಬ್ಯೂಟಿಫುಲ್ ಆಗಿ ಅನಿಸುತ್ತೆ ಅಂತ ಅನ್ಬೋದು. ಪ್ರತಿಯೊಂದು ಸ್ಟೋರಿಗೂ ಒಂದು ಎಮೋಷ್ನಲ್ ಪಾಯಿಂಟ್ ಅಂತ ಇರುತ್ತೆ. ಅದನ್ನು ಇಂಟರ್ವಲ್ ಬ್ಲಾಕಲ್ಲಿ ಪ್ರೆಸೆಂಟ್ ಮಾಡಿರೋ ವಿಧಾನ ನಮಗೂ ಎಮೋಷ್ನಲ್ ಮಾಡಿಸುತ್ತೆ ಅಂತ ಅನ್ಬೋದು. ಮುಂದೇನು ಮೂವಿ ಮೇಕರ್ಸು ನಮಗೆ ಸೆಕೆಂಡ್ ಹಾಫಲ್ಲಿ ಹೇಳಕೊಳ್ತಿದ್ದಾರೆ ಅನ್ನೋದನ್ನು ಒಂದು ಕ್ವಶನ್ ಮಾರ್ಕ್ ಆಗಿ ಉಂಟಾಗುತ್ತೆ. ಆದರೆ ಸೆಕೆಂಡ್ ಹಾಫಲ್ಲಿ ಒಂದು ಬ್ರಿಲಿಯಂಟ್ ವರ್ಕ್ ಮಾಡಿದ್ದಾರೆ ಅಂತ ಅನಿಸ್ತು ನನಗೆ. ಪ್ರತಿಯೊಂದು ಪಾತ್ರನೂ ಪ್ರತಿಯೊಂದು ಕ್ಯಾರೆಕ್ಟರ್ಸ್ಗಳಿಗೂ ಒಂದು ಚೇಂಜ್ ಓವರ್ ಪಾಯಿಂಟ್ ಅಂತ ಇದ್ದೇ ಇರುತ್ತೆ ಲೈಫಲ್ಲಿ. ಆ ಚೇಂಜ್ ಓವರ್ ಪಾಯಿಂಟ್ ಹೇಗೆ ಬರುತ್ತೆ ಅನ್ನೋದನ್ನು ಸೆಕೆಂಡ್ ಹಾಫಲ್ಲಿ ವರ್ಕೌಟ್ ಮಾಡಿದ್ದಾರೆ. ಅದು ನನಗೆ ಮೂವಿಯಲ್ಲಿ ಇಷ್ಟವಾಗಿದ್ದ ಫ್ಯಾಕ್ಟರು. ಹಾಗೆ ಕ್ಲೈಮ್ಯಾಕ್ಸಲ್ಲಿ ಕೆಲವೊಂದು ಅಂಶಗಳು ಚೆನ್ನಾಗಾಯಿತು, ಕೆಲವೊಂದು ವಿಚಾರಗಳು ಇಷ್ಟ ಆಯಿತು, ಇನ್ನು ಕೆಲವೊಂದು ಅಂಶಗಳು ಇನ್ನೂ ಬೆಟರ್ ಆಗಿರ್ಬೋದಾಗಿತ್ತು. ಹಾಗೆ ಮೂವಿಯಲ್ಲಿ ನನಗೆ ಇಷ್ಟ ಆಗಿದ್ದು ಸ್ಟೋರಿ ಅಂದರೆ ಆ ತಾತ ಅಜ್ಜಿಯ ಸ್ಟೋರಿ ಅಂತ ಅನ್ಬೋದು. ಆದಷ್ಟು ನ್ಯಾಚುರಲ್ ಆಗಿ ರಿಯಲ್ ಆಗಿ ಕನೆಕ್ಟ್ ಆಗೋ ರೀತಿ ಆ ಪಾತ್ರಗಳು ಮಾಡಿದ್ರು ಅಂತ ಅನ್ಬೋದು. ಲಿಟ್ರಲ್ ಆಗಿ ಎಮೋಷ್ನಲ್ಲು ಅದೇ ಸ್ಟೋರಿ ಬರ್ದ ಅಂತ ಅನ್ಬೋದು. ಅಷ್ಟು ಬ್ಯೂಟಿಫುಲ್ ಆಗಿ ಬರ್ಕೊಂಡಿದ್ದಾರೆ. ಹಾಗೆ ನನಗೆ ರಾಜ್ಬಿ ಶೆಟ್ಟಿ ಅವರ ಸ್ಟೋರಿ ಏನಿತ್ತು, ಏನು ಗುರು ಇಷ್ಟು ಸಿಲ್ಲಿ ವಿಚಾರಾಗಿ ಈ ಥರ ಆಗ್ಬಿಡ್ತಲ್ಲ ಅನ್ನೋದು ಒಂದು ಮೈಂಡ್ ಸೆಟ್ ನನಗೆ ಬಂತು. ಹಾಗೆ ಆ ಪೊಲೀಸ್ ಆಫೀಸರ್ ಒಂದು ಸ್ಟೋರಿ ಇತ್ತಲ್ಲ, ಅದಂತೂ ಎಕ್ಸ್ಟ್ರಾರ್ಡಿನರಿ. ಈ ಒಂದು ಕಣಿಕರ ಬಡಿಸುತ್ತೆ ಆ ಸ್ಟೋರಿ ನೋಡ್ತಾ ಅಂತ ಅನ್ಬೋದು. ಇನ್ನೊಂದು ಸ್ಟೋರಿ ಇದೆ, ಅದನ್ನು ಈ ಮೂವಿ ನೋಡೇ ತಿಳ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಮೂವಿಯಲ್ಲಿ ಇಷ್ಟ ಆಗಿದ್ದ ವಿಚಾರ ಅಂದರೆ ಆ ವಿಜುವಲೈಸೇಷನ್, ಆದಷ್ಟು ಆ ನೇಟಿವಿಟಿನ ತಗೊಂಡಿರೋ ವಿಧಾನ ಸಖತ್ ಬ್ಯೂಟಿಫುಲ್ ಆಗಿತ್ತು. ಹಾಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಚೆನ್ನಾಗಿತ್ತು ಅಂತ ಅನ್ಬೋದು. ಹಾಗೆ ನನಗೆ ಡೈಲಾಗ್ ಸೈಟಿಂಗು ಸಿಕ್ಕಾಪಟ್ಟೆ ಆಸಮ್ ಆಗಿತ್ತು. ಆದಷ್ಟು ನ್ಯಾಚುರಲ್ ಆಗಿ ಪ್ರತಿಯೊಂದು ಡೈಲಾಗ್ಸ್ಗಳನ್ನ ಬರ್ಕೊಂಡಿದ್ದಾರೆ. ಅದು ನಮಗೆ ಮೂವಿ ಎಲ್ಲ ನಾವು ನಮ್ಮ ಕಣ್ಮುಂದೆನೆ ನೋಡ್ತಾ ಇದೀವಿ ಎಲ್ಲ ವಿಚಾರನ ಅನ್ನೋ ರೀತಿ ಫೀಲ್ ಆಗುತ್ತೆ ಅಂತ ಅನ್ಬೋದು. ಆ ಥರ ಇತ್ತು ಡೈಲಾಗ್ಸ್ಗಳು. ಹಾಗೆ ಮೂವಿಯ ಪಾತ್ರದ ವಿಚಾರಕ್ಕೆ ಬಂದರೆ ರಾಜ್ಬಿ ಶೆಟ್ಟಿ ಅವರ ಪಾತ್ರ ಚೆನ್ನಾಗಿತ್ತು. ಒಂಥರ ಟೋಬಿ ಕ್ಯಾರೆಕ್ಟರ್ನ ನ್ಯಾಬಿಸ್ತರು ಅಂತ ಅನ್ಬೋದು. ಹಾಗೆ ಆ ತಾತಾಜಿಯ ಪಾತ್ರನೂ ಚೆನ್ನಾಗಿತ್ತು. ಹಾಗೆ ಪೊಲೀಸ್ ಆಫೀಸರ್ನ ಪಾತ್ರ ಬ್ಯೂಟಿಫುಲ್ ಅನಿಸ್ತಾ ಹೇಳ್ತೀನಿ. ಹಾಗೆ ಹಲವಾರು ಪಾತ್ರಗಳು ಈ ಮೂವಿಯಲ್ಲಿ ಬರ್ತದೆ. ಅವ್ರಿಗೆ ಕೊಟ್ಟಿರೋ ಪಾತ್ರನ ಚೆನ್ನಾಗಿ ನಿರ್ವಹಿಸಿರು ಅಂತ ನನಗೆ ಓವರ್ ಆಲ್ ಆಗಿ ಅನಿಸ್ತು ಅಂತ ಅನ್ಬೋದು. ಹಾಗೆ ಈ ಮೂವಿ ಖಂಡಿತ ಒಂದು ಫ್ಯಾಮಿಲಿ ಸಮೇತ ನೋಡೋ ಅಂಥ ಮೂವಿ. ಹಾಗೆ ಈ ಮೂವಿಗೆ ನನ್ನ ರೇಟಿಂಗ್ ವಿಚಾರಕ್ಕೆ ಬಂದರೆ ನಾನು 5ಗೆ 3.5 ಸ್ಟಾರ್ ಕೊಡ್ತೀನಿ ಅಂತ ಅನ್ಬೋದು. ಖಂಡಿತ ಈ ಮೂವಿನ ಮಿಸ್ ಮಾಡಬೇಡಿ, ಒಂದು ಒಳ್ಳೆ ಮೆಸೇಜ್ ಇದೆ ಅಂತ ಹೇಳ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು, ಈ ರಿವ್ಯೂ ನಿಮ್ಗೆ ಆನೆಸ್ಟ್ ಅನಿಸ್ತಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಕಮೆಂಟ್ ಮೂಲಕ ತಿಳಿಸ್ಬೋದು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ಗೆ ಸ್ಟೇ ಟ್ಯೂನ್ ಆಗಿರಿ.